ಆಯುಷ್ ಟಿವಿ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಹಾಗೆ ಮನೆ ಮದ್ದು ಕಾರ್ಯಕ್ರಮಕ್ಕೆ ಈ ಒಂದು ತುಂಬ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮ ಆಯುಷ್ ಟಿವಿಗೆ ಮತ್ತು ಆ ಒಂದು ತಂಡಕ್ಕೆ ನಾವು ಕೃತಜ್ಞತೆಯನ್ನು ತಿಳಿಸ್ತೀವಿ. ಅದೇ ರೀತಿ ನೋಡ್ತಕ್ಕಂಥ ಪ್ರೇಕ್ಷಕರಿಗೂ ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತಕ್ಕಂಥದ್ದೇನೆಂದರೆ ನರಗಳ ವೀಕ್ನೆಸ್ಸು ಮತ್ತು ನರ ದೌರ್ಬಲ್ಯ. ಅದೇ ರೀತಿ ನಮ್ಮ ದೇಹ ಪಟುತ್ವ ಇಲ್ಲ. ಯಾವುದಕ್ಕೂ ಹೆಂಗೆ ಅಂದರೆ ಒಂಥರ ಬೆಂಡ್ ಕಬ್ಬನ್ನು ಗಾಣಕ್ಕೆ ಹಾಕಿ ಹಿಂಡ್ಬಿಡ್ತೀವಿ. ಹಿಂಡ್ಬಿಟ್ಟ ಮೇಲೆ ಆ ಕಬ್ಬಿನ ಹೊಟ್ಟಿರುತ್ತಲ್ಲ, ಆ ಹೊಟ್ಟಿನ ರೀತಿಯಲ್ಲಿ ಜೊಳ್ಳು ಜೀವನ ಮಾಡ್ತಾಯಿದ್ದೀವಿ ನಾವು. ಬಲಿಷ್ಠವಾದ ಆಹಾರ ಇಲ್ಲ, ಬಲಿಷ್ಠವಾಗಿರ್ತಕ್ಕಂಥ ಜೀವನ ಇಲ್ಲ. ಏನು ಅಂತಂದರೆ ನೋಡಿ, ಬಹಳಷ್ಟು ಜನಗಳಿಗೆ ಕಾಡ್ತಾ ಇರ್ತಕ್ಕಂಥದ್ದು ಏನಂದರೆ ಕೆಟ್ಟ ಚಟಗಳು, ಹನ್ಸುಗಳು, ಪಾನ್ಪರಾಗಗಳು, ಕುಡಿತ, ಈ ಒಂದು ದುಶ್ಚಟಗಳು. ಜೊತೆಗೆ 15ರಿಂದ 20 ವರ್ಷ ಆದ ಕೂಡಲೇ ಅವರಿಗೆ ನಾನಾ ರೀತಿಯಾಗಿ ಮೊಬೈಲ್ಗಳಲ್ಲಿ ಕಾಣಿಸ್ತಾ ಇರ್ತದೆ. ವಿಪರೀತವಾಗಿ ಸರ್ ಹಗಲೆಲ್ಲ ನೋಡೋದು, ರಾತ್ರಿ ಎಲ್ಲ ಕನ್ವರ್ಸ್ ಕೇಳೋದು. ಹಗಲಲ್ಲಿ ಏನು ಮಾಡ್ತೀವಿ ಹೇಳಿ, ಆ ವಿಡಿಯೋಗಳು ನೋಡ್ತೀವಿ, ಒಳ್ಳೊಳ್ಳೆ ಸಖತ್ತಾಗಿ ಕಾಣಿಸ್ತವೆ ವಿಡಿಯೋಗಳು. ಅದನ್ನು ನೋಡೋದು, ರಾತ್ರಿ ಎಲ್ಲ ಕನಸಾಗ ಕನ್ವರ್ಸ್ಕೊಳ್ಳೋದು. ಏನಪ್ಪ ಅಂತಂದರೆ, ನನಗೆ ರಾತ್ರಿ ಯಾರೋ ನಮ್ಮ ಹೆಣ್ಮಕ್ಳು ಬಂದು ನಮ್ಮ ನೈಟಲ್ಲಿ ಮಲ್ಕೊಂಡಂಗೆ ಇರ್ತದೆ ಸರ್. ಬೆಳಗ್ಗೆ ನೋಡೋದಷ್ಟೊತ್ತಿಗೆ ಆ ಚಡ್ಡಿ ಒದ್ದೆ ಆಗಿರುತ್ತೆ ಸರ್. ಇದು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತಕ್ಕಂಥ ದೊಡ್ಡ ಸಮಸ್ಯೆ. ಇದಕ್ಕೆ ಕೆಲವರು ಮೋಹಿನಿ ಕಾಟ ಅಂತಲೂ ಹೆಸರಿಕ್ಬಿಡ್ತಾರೆ. ಇದಕ್ಕೆ ಮೋಹಿನಿ ಕಾಟ ಅಂದರೆ ಏನಪ್ಪ ಅಂತಂದರೆ, ರಾತ್ರಿ ಕನಸಲ್ಲಿ ಬಂದಿರ್ತಾರಲ್ಲ ಯಮನು, ಅದಕ್ಕೆ ಬೆಳಗ್ಗೆ ಎದ್ದು ಮೋಹಿನಿ ಕಾಟ ಅಂತಾರೆ. ತಪ್ಪದು. ನಾವು ಹಗಲಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಒಂದು ಸೀನ್ರಿಗಳನ್ನ ನೋಡ್ತಾ ಇರ್ತೀವೋ ಅದು ಕನಸಲ್ಲೂ ಅದನ್ನು ಕನ್ವರ್ಸ್ತಾ ಇರ್ತದೆ. ಆದ್ದರಿಂದ ಆ ಒಂದು ನೋಡ್ತಕ್ಕಂಥದ್ದನ್ನು ಕಡಿಮೆ ಮಾಡ್ಕೊಳ್ಳಿ. ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಮೈಂಡ್ ಇಟ್ಕೊಳ್ಳಿ. ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಅಭ್ಯಾಸಗಳನ್ನು ಫಸ್ಟು ದೂರ ಮಾಡ್ಕೊಂಡಾಗ ನೀವು ಬಲಿಷ್ಠವಾಗಿರೋದಕ್ಕೆ ಸಾಧ್ಯ. ಅದೇ ರೀತಿ ನೀವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನೋಡಿ, ಆಯ್ಕೆ ಮಾಡಿ ತಿಂತೀರಾ. ಟೇಸ್ಟಾಗಿ ಯಾವುದಿದೆ ಅಂತ ಟೇಸ್ಟ್ ನೋಡೋಕೆ ಹೋಗಬೇಡಿ, ಬಲಿಷ್ಠ ಯಾವುದಿದೆ ಅಂತ ಆಯ್ಕೆ ಮಾಡಿ. ಇದನ್ನು ತಿಂದರೆ ನಮ್ಗೆ ತಾಕತ್ತು ಬರುತ್ತಾ, ಇದನ್ನು ತಿಂದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತಾ ಅನ್ನೋದನ್ನು ಯೋಚನೆ ಮಾಡಿ. ಈಗ ನೋಡಿ, ಬಿಸ್ಲೇರಿ ಬಂತು, ಬಿಸ್ಲೇರಿ ಕುಡಿದು ಜೀವಜಲ ಅಂತ ಕರಿತೀವಿ. ನೀರನ್ನು ನಾವು ಜೀವಜಲ ಅಂತ ಕರಿತೀವಿ. ಜೀವನ ಉಳಿಸ್ತಕ್ಕಂಥ ಜಲ ಅಂತ ಅದರ ಅರ್ಥ. ಆದರೆ ಈಗ ಬಂದಿರತಕ್ಕಂಥ ಫಿಲ್ಟರ್ಗಳಾಗ್ಬೋದು, ಬಿಸ್ಲೇರಿ ಪ್ಲ್ಯಾಂಟ್ಗಳಾಗ್ಬೋದು, ಯಾವುದೇ ಆಗಲಿ ಜೀವಗಳನ್ನು ತೆಗೆಯುವಂಥ ಜಲ ಇದು. ಯಾಕೆ ಅಂತಂದ್ರೆ ನೋಡಿ, ಕಿಡ್ನಿ ಪ್ರಾಬ್ಲಮ್ಸಿಂದ ಹಿಡಿದು, ಮೂಳೆಗಳ ಸವಿತದಿಂದ ಹಿಡಿದು, ಮಂಡಿ ನೋವುಗಳಿಂದ ಹಿಡಿದು ಪ್ರತಿಯೊಂದು ಬರ್ತಾ ಇರ್ತಕ್ಕಂಥ ಸಮಸ್ಯೆನೇ ಈ ಬಿಸ್ಲೇರಿ ಇದರಿಂದ. ಜಾಸ್ತಿ ಮಾತಾಡಿದ್ರೆ ಇದರಲ್ಲೇನೋ ಕಿಲ್ಟ್ ಬರುತ್ತೆ ಸಾರ್, ಅದು ಬರುತ್ತೆ, ಇದನ್ನು ಕುಡಿದ್ರೆ ರೋಗ ಬರ್ತದೆ ಅಂತಾರೆ. ಯಾವ ರೋಗನೂ ಬರೋದಿಲ್ಲ. ಉತ್ತಮವಾಗಿರ್ತಕ್ಕಂಥ ನೀರು ಯಾವುದೇ ಆಗಲಿ ಹೋಗಿ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ನೀರು ಚೆನ್ನಾಗಿದೆ ಅಂತಂತ ನೀರನ್ನ ಡೈರೆಕ್ಟಾಗಿ ಕುಡೀರಿ. ಕಾರಣ ಏನಂತಂದರೆ, ಆ ನೀರಲ್ಲಿ ಯಾವುದೇ ಒಂದು ಕೆಟ್ಟ ಗುಣಗಳಿರೋದಿಲ್ಲ. ಆವಾಗ ಅದನ್ನು ಬಳಸ್ಕೊಳ್ತಾ ಬಂದಾಗ ನಿಮ್ಗೆ ಆ ಸಮಸ್ಯೆ ಬಗೆಹರಿತದೆ. ಆ ನೀರನ್ನಷ್ಟೇ ನೀವು ಯಾವುದು ಗಿಲ್ಟು ಅಂತ ಏನು ಕೆಟ್ಟದಾಗಿ ದೂರಬಿಟ್ಟು ಪಕ್ಕಕ್ಕೆ ಇಡ್ತಾ ಇದ್ದೀರೋ ಅದು ಉತ್ತಮವಾಗೇ ಇರ್ತದೆ. ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನೀರು ಚೆನ್ನಾಗಿತ್ತು ಅಂತಂದರೆ ಬಿಸ್ಲೇರಿ ಅನ್ನೋದು ಬಳಸದೆ, ಫಿಲ್ಟರ್ ಅನ್ನೋದು ಬಳಸದೆ ಡೈರೆಕ್ಟಾಗಿ ನೀರು ಬಳಸ್ಕೊಂಡಾಗ ಅದು ನಿಮ್ಮ ದೇಹಕ್ಕೆ ಜೀವ ಕೊಡ್ತಕ್ಕಂಥ ಜಲವಾಗ್ತದೆ ಹೊರತು ಅದು ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ. ಅದೇ ರೀತಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತಂದರೆ ನೋಡಿ, ಇವತ್ತೊಂದು ರೆಮಿಡಿ ಕೊಡ್ತೀನಿ. ಅದನ್ನು ಧಾತು ನಷ್ಟ, ಶುಕ್ಲಕಣಗಳ ಸಮಸ್ಯೆ ಇರ್ತಕ್ಕಂಥವ್ರು ಯಾರೇ ಆಗಬಹುದು, ಅದನ್ನು ನೀವು ಬಳಸ್ಕೋಬೋದು. ಯಾವ ರೀತಿ ಅಂತಂದರೆ ನೋಡಿ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಾಗ್ಬೋದು, ಸಿಟಿಗಳಲ್ಲಾಗ್ಬೋದು, ಕೆರೆಗಳಲ್ಲಿ ಜಾಲಿ ಮರ ಅಂತಿದೆ. ಇದರಲ್ಲಿ ಜಾಲಿ ಮರ ಬಹಳಷ್ಟು ಬಿಳಿದು, ಕರಿದು ಕೆಲವಿದ್ದಾವೆ. ಸೀಮ್ ಜಾಲಿ ಅಂತ ಕರಿತೀವಿ, ಆ ಥರ ಕೆಲವಿದ್ದಾವೆ. ಅದನ್ನು ನಾವು ಕರಿ ಜಾಲಿ ಆಯ್ಕೆ ಮಾಡ್ಕೊಳ್ಳಿ. ಕಪ್ಪಿಗಿರ್ತದೆ ಜಾಲಿ ಮರ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿರ್ತದೆ. ಆ ಜಾಲಿ ಮರ ಬಂದಾಗ ಅದು ಹೂ ಬಿಟ್ಟು ಕಾಯಿ ಬಿಡ್ತದೆ. ಕಾಯಿ ಬಿಟ್ಟಾಗ ಏನಾಗುತ್ತಂದರೆ, ಕಾಯಿ ಇನ್ನೇನು ಉದುರೋ ಟೈಮ್ಗೆ ಅದನ್ನು ಶೇಖರಣೆ ಮಾಡಿಕೊಂಡು ಇಮಿಡಿಯೇಟ್ಲಿ ಒಣಗಿಸ್ಕೊಂಡು ಚೂರ್ಣ ಮಾಡ್ಕೊಂಬಿಡ್ಬೇಕು. ಚೂರ್ಣ ಮಾಡ್ಕೊಂಡಿಲ್ಲ ಅಂದ್ಕೊಳ್ಳಿ, ಆ ಕಾಯಿಗಳನ್ನ ತಗೊಂಡಾಗ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಏನಾದರೂ ಹಂಗೆ ಇಟ್ಟರೆ ಆ ಕಾಯಿ ಒಳಗಡೆ ಹುಳ ಉತ್ಪತ್ತಿ ಆಗ್ತದೆ. ಆ ಹುಳ ಉತ್ಪತ್ತಿ ಆಯಿತು ಅಂದ್ಕೊಳ್ಳಿ, ಅದು ವೇಸ್ಟ್ ಆಗ್ತದೆ ಕಾಯಿ. ಆಗ ನೀವೇನು ಮಾಡಬೇಕು, ಚೆನ್ನಾಗಿ ಕಾಯಿ ಬಲ್ತಿದೆಯಾ, ಆ ಬಲ್ತಿರ್ತಕ್ಕಂಥ ಕಾಯಿನ ತಗೊಂಡೋಗಿ ಶೇಖರಣೆ ಮಾಡಿಕೊಂಡು ಇಮಿಡಿಯೇಟ್ಲಿ ಒಣಗಿದ ಕೂಡಲೇ ಅದನ್ನು ಚೂರ್ಣ ಮಾಡ್ಕೊಳ್ಳಿ. ಚೂರ್ಣ ಮಾಡಬೇಕಾದ್ರೆ ಏನು ಮಾಡ್ತೀರಂದರೆ, ಅದರೊಳಗಡೆ ಪಚ್ಚಕರ್ಪೂರ 1 kg ಕಾಯಿ ಇದ್ದರೆ ಒಂದು 5 ಗ್ರಾಮಷ್ಟು ಪಚ್ಚಕರ್ಪೂರ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಬಿಟ್ಬಿಡಿ. ಚೂರ್ಣ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಅದರ ಜೊತೆಗೆ
ಅದ್ರ ಜಾಲಿ ಮರದ ಗೋಂದು ಅಂತ ಬರುತ್ತೆ, ಬಂಕ ಬರುತ್ತೆ, ಅದನ್ನು ನಾನು ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಆ ಬಂಕನ ಶೇಖರಣೆ ಮಾಡ್ಕೊಳ್ಳಿ. ಅದು ಒಂದು 1/4 kg ಅರ್ಧ kg ಅಷ್ಟು ಶೇಖರಣೆ ಮಾಡಿಕೊಂಡು ಈ ಚೂರ್ಣದ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಪ್ರತಿನಿತ್ಯ ಹಾಲಿನ ಜೊತೆಗೆ ಅರ್ಧ ಚಮಚೆಯಷ್ಟು ಹಾಕ್ಕೊತ ಬಂದರೆ ನಿಮಗೆ ನರಗಳ ವೀಕ್ನೆಸ್ ಆಗ್ಬೋದು, ಶುಗರ್ ಬಂದಿರತಕ್ಕಂಥ ಸಮಸ್ಯೆ, ಇದರಿಂದ ನಿಮಗೆ ಸರಿಯಾಗಿ ಸ್ಟಡಿ ಆಗದೆ ಇರತಕ್ಕಂಥದ್ದಾಗ್ಬೋದು, ಈ ಶುಗರ್ ಬಂದಿರ್ಬೋದು, ನರಗಳ ವೀಕ್ನೆಸ್ ಇರ್ಬೋದು, ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೇ ಇರತಕ್ಕಂಥದ್ದಾಗ್ಬೋದು. ಈ ಸಮಸ್ಯೆಗಳಿಗೆಲ್ಲದಕ್ಕೂ ನೀವು ತುಂಬ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆ ಇದು. ಅದನ್ನು ನಿಮಗೆ ನೀವಾಗಿ ಬಳಸ್ಕೊಳ್ಳಿ. ಹಾಲು ಒಂದು 1/4 ಲೀಟ್ರ್ ತಗೊಳ್ಳಿ, 2 ಎಲೆ ಬೆಳ್ಳುಳ್ಳಿ, 2 ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೊಂಡು ಈ ಚೂರ್ಣ ಒಂದು ಅರ್ಧ ಚಮಚೆ ಹಾಕ್ಬಿಟ್ಟು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬಂದರೆ ಒಂದು ಮಂಡಲ, ಪೂರ್ಣ ಮಂಡಲ ಅಂದರೆ 81 ದಿನ, ಅಂದರೆ 3 ತಿಂಗಳು ಬಳಸಿ ಅಥವಾ 4 ತಿಂಗಳು ಬಳಸಿ, ನಿಮಗೇನು ಸಮಸ್ಯೆ ಇಲ್ಲ. ಇದರಿಂದ ಯಾರಿಗೂ ಯಾವುದು ಸೈಡ್ ಎಫೆಕ್ಟು ಬರೋದಿಲ್ಲ. ಆ ಒಂದು ಸಮಸ್ಯೆಯಿಂದ ದೂರ ಆಗಬೇಕು ಅಂದರೆ ಬಳಸ್ಕೊಂಡು ಈ ರೆಮಿಡಿಯನ್ನು ನಿಮಗೆ ನೀವಾಗ ಮಾಡ್ಕೊಂಡು ಬಳಸ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.